ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಹುಬ್ಬಳ್ಳಿಯ ಎಲ್ಲಾ ಕಾಲೇಜುಗಳಿಗೆ ಬಂದ್ಗೆ ಕರೆ ಕೊಡಲಾಗಿದೆ. ಎಬಿವಿಪಿ ಸಂಘಟನೆ ಈ ಒಂದು ಬಂದ್ಗೆ ಕರೆಯನ್ನ ಕೊಟ್ಟಿದೆ. ಯಾಕಂದ್ರೆ ಇಡೀ ಹುಬ್ಬಳ್ಳಿನೇ ಬೆಚ್ಚಿ ಬೀಳಿಸುವಂತಹ ಒಂದು ಘಟನೆ ಇದು. ಹಾಡ ಹಗಲೇ ಬಿವಿಬಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಆಗುಂತುಕ ಬಂದು 9 ಬಾರಿ ಚುಚ್ಚಿ ಕೊಲೆ ಮಾಡಿ ಹೋದ. ಆ ಘಟನೆ ಬೆಚ್ಚಿ ಬೀಳಿಸಿದೆ. ನೋಡಿ, ಈಗ ವಿದ್ಯಾರ್ಥಿ ಸಂಘಟನೆಗಳು ಬೇರೆ ಬೇರೆ ಹಿಂದೂ ಪರ ಸಂಘಟನೆಗಳು ಕೂಡ ಕೆರಳಿ ಕೆಂಡಾಗಿದ್ದಾವೆ. ಆರೋಪಿಯನ್ನ ಎನ್ಕೌಂಟರ್ ಮಾಡಬೇಕು ಅನ್ನುವಂಥ ಒತ್ತಾಯ ಬರ್ತಾ ಇದೆ. ನಿನ್ನೆ ವಿದ್ಯಾನಗರ ಠಾಣೆಗೆ ಮುತ್ತಿಗೆ ಹಾಕಿದ್ರು ಹಿಂದೂ ಕಾರ್ಯಕರ್ತರು. ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಹುಬ್ಬಳ್ಳಿ ನಗರ. ಕಾಂಗ್ರೆಸ್ನ ಪಾಲಿಕೆಯ ಸದಸ್ಯ ನಿರಂಜನ್ ಹಿರೇಮಠ್ ಅವರ ಮಗಳು ನೇಹಾ MCA ಓದ್ತಾ ಇದ್ರು ಇವರು. ಅವನು BCA ವಿದ್ಯಾರ್ಥಿ. ಈಕೆಗೆ ಬಹಳ ತಿಂಗಳುಗಳಿಂದ ಥ್ರೆಟ್ ಅವನಿಂದ. ಪ್ರೀತ್ಸೆ ಅಂಥೇಳಿ ಹಿಂದೆ ಬಿದ್ದಿದ್ದ ಈ ಪಾಗಲ್ ಪ್ರೇಮಿ, ಭಗ್ನ ಪ್ರೇಮಿ. ಎಷ್ಟೇ ವಾರ್ ಮಾಡಿದರೂ ಕೂಡ ಈತ ಕೇಳಿರಲಿಲ್ಲ. ನಿನ್ನ ಏಕಾಏಕಿ ಹೊಂಚು ಹಾಕಿ ಕೂತು ಪ್ಲ್ಯಾನ್ ಮಾಡಿ ಆಕೆಯನ್ನು ಕೊಂದಿದ್ದಾನೆ. ಈಗ ಪೊಲೀಸ್ ವಶದಲ್ಲಿದ್ದಾನೆ. ಬಟ್ ಈಗ ABVP ಕರೆ ಕೊಟ್ಟಿದೆ ಹುಬ್ಬಳ್ಳಿಯ ಎಲ್ಲ ಕಾಲೇಜುಗಳನ್ನು ಬಂದ್ ಮಾಡಬೇಕು ಅಂತ. ಯಾಕೆಂದರೆ ಭಯ ಇದೆ ರೀ. ಮಕ್ಕಳನ್ನ ಕಳಿಸ್ಕೊಡ್ಬೇಕಿಂತ ಹೆಂಗೆ ಕಳಿಸ್ಕೊಡ್ಬೇಕು ನನ್ನ ಮಗಳನ್ನ, ನನ್ನ ತಂಗಿನ? ಭಯ ಇದೆ. ಆ CCTV ದೃಶ್ಯ ನೋಡಿದ್ರೆ ನಿಮಗೆ ಎದೆ ಝಲ್ ಬಿಡುತ್ತೆ. ನಿಮಗೆ ಹೆಣ್ಣು ಹೆತ್ತವ್ರಿಗೆ ತಡ್ಕೊಳ್ಳೋಕ್ಕಾಗಲ್ಲ ರೀ. ಅದು ಎಷ್ಟು ನಿರಂಜನ್ ಹಿರೇಮಠು ಅವರ ಧರ್ಮಪತ್ನಿ, ಅವ್ರ ಕುಟುಂಬಸ್ಥರು ಕಣ್ಣೀರು ಹಾಕಿದರು. ಒಬ್ಬಳೇ ಮಗಳು. ಹಾಗಾಗಿ ಇಂಥ ಘಟನೆಗಳು ಮರುಕಳಿಸಬಾರ್ದು. ಹುಬ್ಬಳ್ಳಿ ಏನಾಗ್ತಿದೆ ಇತ್ತೀಚೆಗೆ? ಬಿಹಾರ ಆಗ್ತಿದೆಯಾ? ಗೂಂಡಾ ಸಿಟಿ ಆಗ್ತಿದೆಯಾ? ಕಾನೂನು ಸುವ್ಯವಸ್ಥೆ ಭಯ ಇಲ್ವಾ ಅಲ್ಲಿ ಯಾರ್ದು? ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಅವನು 2 ವರ್ಷದಿಂದ ಕಾಲೇಜಿಗೆ ಬಂದಿಲ್ಲ, ಡ್ರಾಪ್ಔಟ್ ಅವನು. ನಿನ್ನೆ ಬಂದು ರಾಜಾರೋಷವಾಗಿ ಕ್ಯಾಂಪಸ್ನಲ್ಲಿ ಅಡ್ಡ ಹಾಕಿ ನೆಲಕ್ಕೆ ಕೆಡವಿ ಚುಚ್ಚಿ ಕೊಲೆ ಮಾಡಿದ್ದಾನೆ ಅಂತ ಹೇಳಿದ್ರೆ ಪೋಷಕರಿಗೆ ಭಯ ಆಗದೆ ಇರುತ್ತಾ? ಪಾಪ ಹೆತ್ತು ಹೊತ್ತು ಬಹಳ ಪ್ರೀತಿಯಿಂದ ಮುದ್ದು ಮಾಡಿ ಸಾಕಿರ್ತಾರೆ. ನೇಹಾ ಕೂಡ ಅಷ್ಟೇ, ಭಾಳ ಕ್ಲೆವರ್ ಹುಡುಗಿ ಆಕೆ. ಆದರೆ ಈ ರೀತಿ ಘಟನೆ ಆಗಿಬಿಟ್ಟಿದೆ. ಬಟ್ ಈಗ ABVP ಹುಬ್ಬಳ್ಳಿಯ ಎಲ್ಲ ಕಾಲೇಜುಗಳನ್ನು ಬಂದ್ ಮಾಡಬೇಕು ಅಂತ ಕರೆ ಕೊಟ್ಟಿದೆ. ಪ್ರತಿಭಟನೆಗಳು ಕೂಡ ನಡೆಯುವ ಸಾಧ್ಯತೆಗಳಿದ್ದಾವೆ. BVB ಕಾಲೇಜ್ ಅಂತ ಹೇಳಿದ್ರೆ ಬಹಳ ಫೇಮಸ್ ಆಗಿರುವಂಥ ಕಾಲೇಜು ಉತ್ತರ ಕರ್ನಾಟಕ ಭಾಗದಲ್ಲಿ. ಆದರೆ ಈ ರೀತಿಯಾದಂಥ ಘಟನೆಗಳಾದ ಮೇಲೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ. ಇವತ್ತು ಹುಬ್ಬಳ್ಳಿ ನಗರ ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂಥ ಪರಿಸ್ಥಿತಿ ಆಗಬಹುದು. ಯಾಕೆಂದರೆ ಈಗ ನೋಡಿ, ನೇಹಾ ಸಾವನ್ನಪ್ಪಿದ್ದಾಳೆ, ನೆಕ್ಸ್ಟ್ ಯಾರೋ ಗೊತ್ತಿಲ್ಲ. ಹಾಗಾಗಿಯೇ ಈ ಕಾಲೇಜಿನ ವಾತಾವರಣಗಳು ಹದಗೆಟ್ಟು ಹೋಗ್ತಾ ಇದೆ. ಆಡಳಿತ ಮಂಡಳಿಯವರು ಅದೇನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಇದು ಕೂಡ ಅದೇ, ಮೊದಲು ವಾರ್ನ್ ಮಾಡಿದರೂ ಕೂಡ ಆತ ಕೇಳಿರಲಿಲ್ಲ. ಮತ್ತಷ್ಟು ಮಾಹಿತಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ನಿನ್ನೆ ಘಟನೆ ಹುಬ್ಬಳ್ಳಿ ನಗರವೇ ಬೆಚ್ಚಿ ಬೀಳುವಂಥದ್ದು. ಬಟ್ ಈಗ ABVP ಕಾಲೇಜುಗಳ ಬಂದ್ಗೆ ಕರೆ ಕೊಟ್ಟಿದೆ. ಇವತ್ತು ಓವರಾಲ್ ಹುಬ್ಬಳ್ಳಿ ಯಾವ ರೀತಿ ಪ್ರಕ್ಷುಬ್ಧ ವಾತಾವರಣದಿಂದ ಕೂಡಿರುತ್ತೆ, ಯಾವ ರೀತಿ ಎಚ್ಚರಿಕೆ ಸಂದೇಶಗಳು ಹೋಗುತ್ತೆ? ಪ್ರಭು, ಏನು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ನಾವು ಹುಬ್ಬಳ್ಳಿ ಅಂತ ಕರಿತೀವಿ. ಇಂತಹ ಹುಬ್ಬಳ್ಳಿಯನ್ನೇ ಬೆಚ್ಚಿ ಬೀಳಿಸಿದಂತಹ ಒಂದು ಘಟನೆ ಏನು, ನೇಹಾ ಹಿರೇಮಠ್ ಅಂತೇಳಿ 23 ವರ್ಷದ ಯುವತಿ. MCA ಇಲ್ಲಿ ಅಂದ್ರೆ ಪ್ರಥಮ ದರ್ಜೆಯಲ್ಲಿ ಆಕೆ ಓದ್ತಾ ಇದ್ಲು. ನಿನ್ನೆ ಸಾಯಂಕಾಲ ಇಲ್ಲಿ ಅಂತಂದ್ರೆ ಅವಳು ವಿದ್ಯಾಭ್ಯಾಸ ತನ್ನ ತರಗತಿಯನ್ನ ಮುಗಿಸ್ಕೊಂಡು ಹೊರಗಡೆ ಬರ್ತಾಳೆ. ಇದನ್ನೇ ಇಲ್ಲಿ ಅಂದ್ರೆ ಹೊಂಚು ಹಾಕಿ ಆತನ ಹಳೆಯ ಗೆಳೆಯ ಏನು ಸ್ನೇಹಿತ ಇದ್ದ, ಇದಕ್ಕೆ ಕಾಯ್ತಾ ಇದ್ದ. ಅಷ್ಟೇ ಅಲ್ಲ ಸಹಿತ ಅವರಿಬ್ಬರ ನಡುವೆ ಇಲ್ಲಿ 2 ವರ್ಷಗಳಿಂದ ಪ್ರೇಮಾಂಕುರವಾಗಿತ್ತು. ಇದಕ್ಕೆ ಮನೆಯವರು ವಿರೋಧ ಮಾಡಿದ್ದು ಅಷ್ಟೇ ಸಹಿತ ಮನೆಯವರು ಏನು ನೇಹಾ ಹಿರೇಮಠ್ ಮನೆಯವರು ಆತನಿಗೆ ಸಾಕಷ್ಟು ಬಾರಿ ಅಂತಂದ್ರೆ ಬುದ್ಧಿ ಮಾತಿದ್ರು. ಇನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ ನಿರಂಜನ್ ಹಿರೇಮಠ್ ಹೇಳಿದ್ದಾರೆ. ಅಂದ್ರೆ ನೇಹಾ ಹಿರೇಮಠ್ ಪೋಷಕರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 68 ಮಹಾನಗರ ಪಾಲಿಕೆ ಸದಸ್ಯ. ಈತನು ಸಹ ಇಲ್ಲಿ ಅಂದ್ರೆ ಆತನ ಏನಿದ್ದ, ನೀನು ಇಲ್ಲಿ ಓದಲು ಬಂದಿದ್ಯಾ, ಕಷ್ಟಪಟ್ಟು ಓದು, ಇದನ್ನ ಪ್ರೀತಿ ಗೀತೆಲ್ಲ ಬಿಡು ಅಂತೇಳಿ ಸಾಕಷ್ಟು ಬಾರಿ ಆತನಿಗೆ ಬುದ್ಧಿ ಮಾತಿದ್ರು. ಆದ್ರೆ ಇದೇ ಒಂದು ನೇಹಾ ಹಿರೇಮಠನಿಗೆ ಆತ ಸಾಕಷ್ಟು ತಲೆ ಕೆಡಿಸಿ
ತೋರಿಸ್ಕೊಂಡ ಅವಳು ಬೇಕೇ ಅಂತೇಳಿ ಅವಳಿಂದ ಅಂದ್ರೆ ಪ್ರೀತ್ಸೆ ಅಂತೇಳಿ ಆಕೆಯಿಂದ ಗಂಟು ಬಿದ್ದು ಅಷ್ಟೇ ಸಹಿತ ಈಗ ಒಂದು ಕಡೆ ಅಂತಂದ್ರೆ ಸಾಕಷ್ಟು ಇಲ್ಲಿ ಬುದ್ಧಿ ಮಾತು ಹೇಳಿದ್ರು ಅವರು ಕೇಳಿಲ್ಲ. ಬುದ್ಧಿ ಮಾತಿ ಹೇಳಿದ್ರು ಕೇಳದೆ ಕಾರಣ ಇಲ್ಲಿ ಅಂದ್ರೆ ನಿನ್ನೆ ಇದೇ ಒಂದು ಕೊಲೆ ಮಾಡ್ಬೇಕು ಅಂತೇಳಿ 6 ತಿಂಗಳ ಹಿಂದ್ಗಡೆ ಅಂತಂದ್ರೆ 6 ತಿಂಗಳಿಂದ ಯಾವಾಗ ಇಲ್ಲಿ ಬಿಸಿ ಆತ ಇಲ್ಲಂತಾರೆ ಫೇಲ್ ಆಗ್ತಾನೆ, ಫೇಲ್ ಅಂತಾರ ಕಾಲೇಜ್ ಕಡೆ ಮುಖ ಮಾಡಲ್ಲ. ಆದ್ರೆ ಹೊಂಚು ಹಾಕಿ ನಿನ್ನೆ ನೇಹಾ ಹಿರೇಮಠನೆ ಕೊಲೆ ಮಾಡ್ಬೇಕು ಅಂತೇಳಿ ಇಲ್ಲಿ ಅಂದ್ರೆ ಚಾಕು ಇಟ್ಟುಕೊಂಡು ಈ ಒಂದು ಕಾಲೇಜಿನ ಪ್ರವೇಶ ಮಾಡ್ತಾನೆ. ಆ ಏನು ವಿದ್ಯಾರ್ಥಿನಿ ಇರ್ತಾಳೆ ನೇಹಾ ಹಿರೇಮಠ್ ತರಗತಿಯನ್ನ ಮುಗಿಸ್ಕೊಂಡು ವಾಪಸ್ ಏನು ಬರ್ತಾಳೆ, ವಾಪಸ್ ಬರುವಂತಹ ಸಮಯದಲ್ಲಿ ಚುಚ್ಚಿ ಕೊಲೆ ಮಾಡ್ತಾನೆ. ಮತ್ತು ಚುಚ್ಚಿ ಕೊಲೆ ಮಾಡಿದಷ್ಟಲ್ಲಿ ಸಹಿತ ಆತನಿಗೆ ಯಾವಾಗ ಈತ ಏನು ಮನೆಯಲ್ಲಿ ಹೇಳ್ತಾನೆ ಮತ್ತು ನೇಹಾ ಹಿರೇಮಠ್ ಆತನಿಗೆ ನಮಗೆ ಕಿರುಕುಳ ಬಹಳ ಆಗ್ತಿದೆ ಅಂತ ಏನೋ ಪೋಷಕರ ಮುಂದೆ ಅಳಲು ತೋಡ್ಕೊಳ್ತಾಳೆ. ಆ ಪ್ರತಿದಿನವೂ ಆತನ ತಂದೆ ತಾಯಿ ಮತ್ತು ಯಾರಾದ್ರೂ ಒಬ್ರು ಅವಳನ್ನ ಬಿಡೋದು ಕರ್ಕೊಂಡ್ಬರ್ದು ಅಂದ್ರೆ ಆ ತರಗತಿಗೆ ಬಿಡೋದು ಮತ್ತು ತರಗತಿ ಮುಗಿದ ನಂತರ ಮನೆಗೆ ವಾಪಸ್ ಕರ್ಕೊಂಡ್ಬಿಡುವಂತ ಕೆಲಸ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ನಿನ್ನೆಯೂ ಸಹ ಏನು ನೇಹಾ ಹಿರೇಮಠ್ ಅಂದ್ರೆ ನೇಹಾ ಹಿರೇಮಠ್ ತಾಯಿ ಗೀತಾ ಹಿರೇಮಠ್ ಇಲ್ಲಿ ಕಾಲೇಜಿನ ಹೊರಗಡೆ ಮಗಳಿಗಾಗಿ ಕಾಯ್ತಾ ಕೂತಿರ್ತಾರೆ. ಅಷ್ಟೊತ್ತಿಗಾಗ್ಲೇ ತಾಯಿಗೆ ಒಂದು ದೊಡ್ಡ ಬೆರಸಿಡಲು ಏನಂತಾರೆ, ನಿಮ್ಮ ಮಗಳಿಗೆ ಇಲ್ಲಿ ಯಾರೋ ಇಲ್ಲಿ ಅಂದ್ರೆ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾರೆ ಅಂತೇಳಿ ಆತನಿಗೆ ಅವಳಿಗೆ ಒಂದು ಫೋನ್ ಕರೆಯನ್ನ ಮಾಡ್ತಾರೆ. ಆದ್ರೆ ಏನು ಕಿಮ್ಸ್ಗೆ ರವಾನೆ ಮಾಡ್ತಾರೆ. ಅಷ್ಟೊತ್ತಿಗಾಗ್ಲೇ ಅವಳು ಕೊನೆ ಉಸಿರಿರ್ತಾರೆ. ಈಗ ಒಂದು ಕಡೆ ಇದನ್ನ ವಿರೋಧಿಸಿ ನಿನ್ನೆ ಹುಬ್ಬಳ್ಳಿಯ ಒಂದು ವಿದ್ಯಾನಗರದ ಇದೇ ಒಂದು ಬಿವಿಪಿ ಕಾಲೇಜ್ ಎದುರುಗಡೆ ಎಬಿವಿಪಿ ಕಾರ್ಯಕರ್ತರು ಸಾಕಷ್ಟು ಪ್ರತಿಭಟನೆ ಮಾಡಿದ್ರು. ಟೈರ್ಗೆ ಬೆಂಕಿ ಹಚ್ಚಿ ಇಲ್ಲಿ ಅಂತಾರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಒಂದೇ ಒಂದು ಆಗ್ರಹ ಏನು ಅಂದ್ರೆ ಸರ್ಕಾರ ಏನ್ ಮಾಡ್ತಾರೆ, ಓರ್ವ ಯುವತಿ ಅದು ಹಾಡು ಹಗಲೇ ಓರ್ವ ಯುವತಿಗೆ ಇಲ್ಲಿ ಅಂದ್ರೆ ರಕ್ಷಣೆ ಇಲ್ಲ, ಆದ್ರೆ ಏನ್ ಮಾಡ್ತಿದೆ ಅನ್ನೋ ಒಂದ್ ಕಡೆ ಪ್ರಶ್ನೆ. ಆದ್ರೆ ಇಲ್ಲಿ ಕಾಲೇಜಿನ ಆಡಳಿತ ಮಂಡಳಿ ಸಹ ದೊಡ್ಡ ಜವಾಬ್ದಾರಿ ಇದೆ. ಯಾಕಂದ್ರೆ ಮಕ್ಕಳನ್ನ ಇಲ್ಲಿ ಆ ಪೋಷಕರು ಬಿಟ್ಟು ಬರ್ತಾರೆ, ಕಾಲೇಜ್ಗೆ ಕಳಿಸ್ಕೊಡ್ತಾರೆ ಅಂತಂದ್ರೆ ಕಾಲೇಜಿನಲ್ಲಿ ನಮ್ಮ ಮಗಳಿಗೆ ರಕ್ಷಣೆ ಇದೆ ಅಂತೇಳಿ. ಆದ್ರೆ ಕಾಲೇಜ್ ಆಡಳಿತ ಮಂಡಳಿ ಇಲ್ಲಿ ಏನ್ ಮಾಡ್ತಾ ಇತ್ತು, ಯಾಕಂದ್ರೆ ಚಾಕು ಅಂತಹ ಮತ್ತು ಇಲ್ಲಿ ಇನ್ನೊಂದು ಕಡೆ ಆರೋಪ, ಇಲ್ಲಿ ಎಬಿಪಿ ವಿದ್ಯಾರ್ಥಿಗಳ ಆರೋಪ ಅಂದ್ರೆ ಗಾಂಜಾ ಡ್ರಗ್ಸ್ ಇವತ್ತು ಹುಬ್ಬಳ್ಳಿ ಧಾರವಾಡ ಎಗ್ಗಿಲ್ಲದೆ ಸಾಕ್ತಾ ಇದೆ ಮತ್ತು ಈ ಕಾಲೇಜು ಆವರಣದಲ್ಲಿ ಸಹ ಇಲ್ಲಿ ಗಾಂಜಾ ಡ್ರಗ್ಸ್ ಇದೆ. ಆದ್ರೆ ಆಡಳಿತ ಮಂಡಳಿ ಏನ್ ಮಾಡ್ತಿದೆ ಅಂತೇಳಿ ಇಲ್ಲಿ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾರೆ. ಅದು ಏನೇ ಆಗಲಿ ಇವತ್ತು ಓರ್ವ ಯುವತಿ ಬೆಳೆದು ಇಲ್ಲಿ ಅಂತಂದ್ರೆ ತನ್ನ ಜೀವನವನ್ನ ರೂಪಿಸ್ಕೊಳ್ಬೇಕಾಗಿದ್ದು ಮತ್ತು ಈಗಾಗಲೇ ಅಂತಾರೆ ಆ ಪೋಷಕರು ಹೇಳುವ ಪ್ರಕಾರ ನಾವೀಗಾಗಲೇ ಈ MCA ಮುಗಿದ ತಕ್ಷಣ ಅಂದ್ರೆ ಈಗ MCA ಪ್ರಥಮ ವರ್ಷ ಇದ್ದು 2ನೇ ವರ್ಷ ಮುಗಿದ ತಕ್ಷಣ ನಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು ಅಂತೇಳಿ ಅವಳಿಗೆ ಹುಡುಗನ ಹುಡುಕ್ತಾ ಇದ್ವಿ. ಅಷ್ಟೊತ್ತಿಗಾಗಲೇ ಇವತ್ತು ಎರಿಯುದ್ದ ಮಗಳನ್ನ ಈತ ಕತ್ತರಿಸಿ ಕೊಲೆ ಮಾಡಿದ್ರೆ ಆತನಿಗೆ ಉಗ್ರವಾದ ಶಿಕ್ಷೆ ಆಗ್ಬೇಕು ಅಂತ ಒಂದ್ ಕಡೆ ಅಂತ ಆ ಪೋಷಕ ಆಗಿರೋದಿದೆ. ಆದ್ರೆ ಇವತ್ತು ರಾಜಕೀಯ ದಂಡೆ ಏನು ನಿರಂಜನ ಹಿರೇಮಠಿಗೆ ಮನೆಗೆ ಭೇಟಿ ಕೊಡ್ತಾರೆ, ಭೇಟಿ ಕೊಟ್ಟು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾರೆ. ಆದ್ರೆ ಇದು ಒಂದ್ ಕಡೆ ಆದ್ರೆ ಎಬಿವಿಪಿ ಇವತ್ತು ಹುಬ್ಬಳ್ಳಿಯ ಎಲ್ಲಾ ಕಾಲೇಜುಗಳಿಗೆ ಒಂದು ರಜೆ ಘೋಷಣೆ ಮಾಡಿ ಇವತ್ತು ಏನು ಆರೋಪಿ ಇದ್ದಾನೆ ಆರೋಪಿಗೆ ತಕ್ಷಣ ಶಿಕ್ಷೆ ಆಗ್ಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಪ್ರಭು, ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ.